ओ भैया वड़ा पाव खाया ನಮಸ್ಕಾರ ಗುರುಗಳ ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿ ಅದ್ಭುತವಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ರಿಕೆಟ್ ಅಂದರೆ ಯಾರಿಗೆ ಇಷ್ಟ ಹೇಳಿ? ಎಲ್ಲರಿಗೂ ಇಷ್ಟ ಕ್ರಿಕೆಟ್. ಆದರೆ ನನ್ನೊಬ್ಬನೇ ಬಿಟ್ಟು, ಯಾಕಂದರೆ ನನಗೆ ಕ್ರಿಕೆಟಿನ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಿಮಗೆ ಈ ವಿಡಿಯೋ ನೋಡಿದರೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ. ಅದರಲ್ಲಿ 38,000 ಕ್ರಿಕೆಟಿಗರ ಮೆಮೊರೀಸು ಆ ಮ್ಯೂಸಿಯಮಲ್ಲಿದೆ. ಕ್ರಿಕೆಟ್ ಮ್ಯೂಸಿಯಂ ಬೇರೆ ಯಾವುದೆಲ್ಲ ಇದೆ, ಗೆವಿನ್ಸ್ ಆಫ್ ಗ್ಲೋರಿ. ಇದರ ಎಂಟ್ರಿ 200 ರೂಪಾಯಿ ಆಗುತ್ತೆ. ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ಮತ್ತು ಸಚಿನ್ ತೆಂಡೂಲ್ಕರ್ ಬ್ಯಾಟಿಗೆ ಸೈನ್ ಮಾಡಿ ಇಲ್ಲಿ ರಿಸರ್ವ್ ಮಾಡಿ ಇಟ್ಟು ಹೋಗಿದ್ದಾರೆ. ವರ್ಲ್ಡ್ ಕಪ್ ಗೆದ್ದಾಗ ಬ್ಯಾಟು, ಕೋಟು, ಶರ್ಟು, ಪ್ಯಾಂಟ್ ಎಲ್ಲ ಇಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅವ್ರದ್ದು ಎಲ್ಲ ಪ್ರತಿಯೊಂದು ಇಲ್ಲಿ ರಿಸರ್ವ್ ಮಾಡಿಟ್ಟಿದ್ದಾರೆ. ಅದೊಂದು ಅದ್ಭುತ ಅಂತಲೂ ಹೇಳ್ಬೋದು. ಎಲ್ಲ ದೇಶದ ಕಲೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ, ಆದರೆ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಗೌರ್ಮೆಂಟ್ ಪ್ರಾಪರ್ಟಿ ಎಲ್ಲ ಪ್ರೈವೇಟ್ ಪ್ರಾಪರ್ಟಿನೂ, ಅದ್ರ ಒಬ್ಬರು ಮಾಡಿ ಇಲ್ಲಿ ಒಬ್ಬರೇ ಇಲ್ಲಿ ಇರೋರು ಎಲ್ಲ ಮ್ಯೂಸಿಯಮ್ದಾಗ ಮಾಡಿ ಇಟ್ಟಿದ್ದಾರೆ. ಇದು 70-20, ಇದು 70-50, 74, 70, 90, 70 ಅಲ್ಲ, 1840 ಬಂದಾಗ ಹಾಕಿದ್ದಾಗಿತ್ತು. ಬರ್ತಾ ಹೀಗಿದೆ ನೋಡಿ. ಸಚಿನ್ ತೆಂಡೂಲ್ಕರ್ ಸ್ವತಃ ಸೈನ್ ಹಾಕಿರೋಂಥ ಬ್ಯಾಟ್ ಇದು. ಸಚಿನ್ ತೆಂಡೂಲ್ಕರ್ 1989ಇಂದ 2012ವರೆಗೂ ಎಷ್ಟನ್ನು 18,046 ಈ ಬ್ಯಾಟಲ್ಲಿ ಹೊಡೆದಿದ್ದಾರೆ. ಇದು ವಿರಾಟ್ ಕೊಹ್ಲಿ ಬ್ಯಾಟು MRF. ಇದರಲ್ಲಿ 13,677 ರನ್ನನ್ನು ಹೊಡೆದಿದ್ದಾರೆ. ಸಂತ್ ಜಯಸೂರ್ಯ ಅವರು ಶ್ರೀಲಂಕಾದ ಪ್ಲೇಯರು. 13,430 ರನ್ನನ್ನು ಹೊಡೆದಿದ್ದಾರೆ ಅವರು. ಮತ್ತು ಇದು ಸೌರವ್ ಗಂಗೂಲಿಯವರು 11,363 ರನ್ ಹೊಡೆದಿದ್ದಾರೆ. ಮತ್ತು ಈ ಬ್ಯಾಟು ವರ್ಲ್ಡ್ ಕಪ್ಪಲ್ಲಿ ಯೂಸ್ ಮಾಡಿರೋ ಬ್ಯಾಟ್ ಇದು. ಇದು ಧೋನಿಯವರ ಬ್ಯಾಟ್. ಇದು ಸ್ವತಃ ಸೈನ್ ಮಾಡಿರೋ ಬ್ಯಾಟ್. ಇದು 10,773 ರನ್ ಹೊಡೆದಿದ್ದಾರೆ. 2004ರಿಂದ 2019 ತನಕ ಇದೇ ಬ್ಯಾಟ್ ಇಟ್ಕೊಂಡಿದ್ದಾರೆ. ಇವರೆಲ್ಲ ಕ್ರಿಕೆಟ್ ಲೆಜೆಂಡು. ಡಾಕ್ಟರ್ WG ಗ್ರಾಸ್, ವಿಕ್ಟರ್, ನನಗೆ ಅಷ್ಟು ಇಂಗ್ಲೀಷ್ ಓದಕ್ಕೆ ಬರಲ್ಲ ಅವರು ನೋಡಿ. ಅವರೆಲ್ಲ ಸೈನ್ ಮಾಡಿ ಇಟ್ಟೋಗಿರೋದು ಇದು. ವಿರಾಟ್ ಕೊಹ್ಲಿ ಅವರು 139 ರನ್ ಹೊಡೆದಿದ್ರು. ಈ ಬ್ಯಾಟಲ್ಲಿ ಔಟ್ ಆಗಿಲ್ಲ. ಇಂಡಿಯನ್ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನಡೆದಿತ್ತು. ಎಷ್ಟರಲ್ಲಿ ಅಂದರೆ 2014ರಲ್ಲಿ. ಇದನ್ನು ಸಚಿನ್ ತೆಂಡೂಲ್ಕರ್ ಅವರ ಬ್ಯಾಟು. ಈ ಬ್ಯಾಟೆಲ್ಲ ಅವ್ರ ಕೈಯಾಗಿ ಇಟ್ಕೊಂಡ್ರೆ ಆಟ ಸಾಮಾನು ಇಟ್ಕೊಂಡಂಗೆ. ಇವರು ಲೆಜೆಂಡು, ಕ್ರಿಕೆಟೆಲ್ಲ ಲೆಜೆಂಡ್ ಅಂತಾರೆ ಇವ್ರನ್ನ, ಎಲ್ಲ ಲೆಜೆಂಡ್ಸು. ಇದು ಸಹ ಸಚಿನ್ ತೆಂಡೂಲ್ಕರ್ ಹಿಡಿದಿರುವಂಥ ಬ್ಯಾಟೇ ಇದು. ಈ ಬ್ಯಾಟಲ್ಲಿ ವರ್ಲ್ಡ್ ರೆಕಾರ್ಡನ್ನು ತೆಗೆದಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಬ್ಯಾಟು ರಾಹುಲ್ ದ್ರಾವಿಡ್ ಗೊತ್ತುಬಿಟ್ರೆ ನನಗೆ. ಇದರಲ್ಲಿ 13,288 ರನ್ ಹೊಡೆದಿದ್ದಾರೆ. ಇದು ಇವೆಲ್ಲ ವರ್ಲ್ಡ್ ಕಪ್ಪಲ್ಲಿ ಯೂಸ್ ಮಾಡಿರೋಂಥ ಬ್ಯಾಟ್ ಇದು. ಇದು ಇಂಗ್ಲೆಂಡ್ ಅನ್ಸು
ಇದು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ. ವರ್ಲ್ಡ್ ಕಪ್ಪಲ್ಲಿ ವಿನ್ ಆಗಿರುವಂಥ ಬ್ಯಾಟ್ ಇದು. ವೆಸ್ಟ್ ಇಂಡೀಸು, ಇದು 2ನೇ ಸತಿ ವೆಸ್ಟ್ ಇಂಡೀಸು, 3ನೇ ಸತಿ ವೆಸ್ಟ್ ಇಂಡೀಸು, 4ನೇ ಸಲ ಆಸ್ಟ್ರೇಲಿಯಾ, ಪಾಕಿಸ್ತಾನ, ಶ್ರೀಲಂಕಾ. ಇದು ಆಸ್ಟ್ರೇಲಿಯಾ. 2011ರಲ್ಲಿ ವಿನ್ ಆಗಿತ್ತಲ್ಲ ಇಂಡಿಯಾ ವರ್ಲ್ಡ್ ಕಪ್ ಮ್ಯಾಚಲ್ಲಿ. ಅದರಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಸೈನು ಇದರಲ್ಲಿದೆ. ವಿರಾಟ್ ಕೊಹ್ಲಿ ಅವರ ಸೈನು, MS ಧೋನಿ, ಸಚಿನ್ ತೆಂಡೂಲ್ಕರ್ ಎಲ್ಲರ ಸೈನ್ ಇದರಲ್ಲಿದೆ. ಎಲ್ಲ ಟೆಸ್ಟಲ್ಲಿ ವಿಕೆಟ್ ಹೊಡೆದಿರುವಂಥ ಬಾಲ್ ಇದು. ಅನಿಲ್ ಕುಂಬ್ಳೆ ನನಗೆ ಗೊತ್ತೈತೆ 690 ವಿಕೆಟನ್ನು ಹೊಡೆದಿದ್ದಾರೆ ಈ ಬ್ಯಾಟಲ್ಲಿ. ಆಶ್ಚರ್ಯ ಗುರು, ಎಷ್ಟೆಷ್ಟು ವಿಕೆಟ್ ಹೊಡೆದಾರೆ ಗುರು ಒಂದೊಂದು ಬಾಲಲ್ಲಿ. ಇವೆಲ್ಲ ಅವ್ರ ಕೈಗೆ ಒಂಥರ ಆಟ ಸಾಮಾನು ಇದ್ದಾವೆ. ಇದು ವರ್ಲ್ಡ್ ಕಪ್ಪಲ್ಲಿ ಎಷ್ಟು ವರ್ಲ್ಡ್ ಕಪ್ ಇದ್ದಾರೆ ಅಷ್ಟು ವರ್ಲ್ಡ್ ಕಪ್ನಲ್ಲಿ ವಿನ್ ಆಗಿರುವಂಥ ಕ್ಯಾಪ್ಟನ್ನ ಸೈನ್ ಇವೆಲ್ಲ. ನೋಡ್ರಿ, ಮಹೇಂದ್ರ ಸಿಂಗ್ ಧೋನಿ ಅವರ ಸೈನ್ ಇಲ್ಲಿದೆ. ಮತ್ತು ನೀವು ಇಲ್ಲಿ ಬಂದರೆ ಅಂದರೆ ಕ್ರಿಸ್ ಗೇಲ್, ವಲಿಯಸನ್, ಮ್ಯಾಕ್ಸ್ವೆಲ್ಲು, ಗಿಲ್ಲು ಮತ್ತು ಅವರ ಟೋಪಿಗಳು. ಇದು ಶ್ರೀಲಂಕಾದ ಟೋಪಿ, ಪಾಕಿಸ್ತಾನ್ ಟೋಪಿ. ಇದು ಇಮ್ರಾನ್ ಖಾನ್ ಹಾಕಿರೋಂಥ ಟೋಪಿ ನೋಡಿ. ಇದು ವೆಸ್ಟ್ ಇಂಡೀಸ್ ಹ್ಯಾಟು, ಇಂಗ್ಲೆಂಡು. ಇದು ಇಂಡಿಯಾದ ಹ್ಯಾಟ್. ಇದು ಗಂಗೂಲಿ ಯೂಸ್ ಮಾಡಿರೋಂಥ ಕಲರ್ಸು. ಇದು ರಾಹುಲ್ ದ್ರಾವಿಡ್ ಅವರು ಯೂಸ್ ಮಾಡಿರೋಂಥ ಕಲರ್ಸು. ಇದು ಧೋನಿ ಅವರು ಯೂಸ್ ಮಾಡಿರೋಂಥ ಶರ್ಟ್. ಇದು ಅದು ಸ್ಮಿತ್ ನಂಗೆ ಗೊತ್ತಿದ್ದಾರೆ. ಇದು MS ಧೋನಿ ಅವರು ಕೀಪಿಂಗ್ ಮಾಡ್ತಿರ್ತಾರಲ್ಲ, ಧೋನಿ ಅವರ ಕೀಪಿಂಗ್ ಬಗ್ಗೆ ಮಾತಾಡೋದೇ ಬೇಡ. ಅವರು ಸೆಕೆಂಡಲ್ಲಿ ವಿಕೆಟ್ ಹೊಡೆದು ಬಿಡ್ತಾರೆ. ಯಾರು ಸಿಕ್ಕಿಬಿಟ್ರೆ ಅವರು ವಿಕೆಟ್ ಹೊಡೆದಿರೋ ಹ್ಯಾಂಡ್ ಮಾಸ್ಕ್ ಇದು. ಅವರೇ ಬಳಸಿರುವಂಥ ಹ್ಯಾಂಡ್ ಮಾಸ್ಕು ಸ್ವತಃ ಸೈನ್ ಮಾಡಿದ್ದಾರೆ ನೋಡಿ. 2011 ವರ್ಲ್ಡ್ ಕಪ್ಪಲ್ಲಿ ಯೂಸ್ ಮಾಡಿರೋಂಥ ಬ್ಯಾಟ್ ಇದು. ಎಲ್ಲರ ಫೋಟೋ ಕಾಣ್ಬೇಕು ನೋಡಿ ಇದರಲ್ಲಿ. ಕಪಿಲ್ ದೇವ್ ಅವರು ಯೂಸ್ ಮಾಡಿರೋಂಥ ಬ್ಯಾಟು. ಕಪಿಲ್ ದೇವ್ ಯೂಸ್ ಮಾಡಿರುವಂತಹ ಕೋರ್ಟ್ ಇದು. ವಾ, ಏನು ಸಖತ್ತಾಗಿದೆ ಗುರು ಇದು. ಸ್ವತಃ ವಿರಾಟ್ ಕೊಹ್ಲಿ ಅವರೇ ಸೈನ್ ಮಾಡಿ ಹೋಗಿದ್ದಾರೆ ನೋಡಿ. ವಿರಾಟ್ ಕೊಹ್ಲಿ ಅವರ ಸ್ಕೋರ್ ಬೋರ್ಡ್ ಇದು. ಮತ್ತು ಅದು ವಿರಾಟ್ ಕೊಹ್ಲಿ ಅವರ ಹ್ಯಾಟು, ಅಂದರೆ ಕ್ರಿಕೆಟ್ ಯೂಸ್ ಮಾಡಿರೋದು. ಇದು ಅವರ ಬ್ಯಾಟು. ಟೂರ್ನಿಮೆಂಟು, IPL, T20 ಯೂಸ್ ಮಾಡಿರೋಂಥ ಬ್ಯಾಟ್ ಇದು ವಿರಾಟ್ ಕೊಹ್ಲಿ ಅವರು. ಎಲ್ಲ ಸೈನ್ ಮಾಡಿ ಹೋಗಿದ್ದಾರೆ ನೋಡಿ. ಇದು ಎಲ್ಲ ಅವ್ರದ್ದೇ ಬ್ಯಾಟು. ಇದೆಲ್ಲರದ್ದು ಇದೆ. ಇದು ವರ್ಲ್ಡ್ ಕಪ್ ಯೂಸ್ ಮಾಡಿರೋದು. ಇದು ಮುಟ್ಬೋದು ಗುರು. T20 ಯೂಸ್ ಮಾಡಿದ್ದಾರೆ.
ಮತ್ತು ನೀವು ನೋಡ್ತಿರೋದು ಸಚಿನ್ ತೆಂಡೂಲ್ಕರ್ ಸರ್ ಅವರ ಒಂದು ಸಚಿನ್ ತೆಂಡೂಲ್ಕರ್ ಅವರ ಅಷ್ಟು ಮ್ಯಾಚಲ್ಲಿ ಏನು ಬಳಸಿದ್ರಲ್ಲ ಬ್ಯಾಟು ಎಲ್ಲ ಇಲ್ಲೇ ಹ್ಯಾಂಡ್ ಮಾಸ್ಕ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಮತ್ತು ನೀವು ನೋಡ್ತಿರೋದು ಸಚಿನ್ ತೆಂಡೂಲ್ಕರ್ ಅವರ ಸ್ಕೋರು, ಅವರೆಷ್ಟು ಸ್ಕೋರ್ ಮಾಡಿದಾರೆ ಅಷ್ಟು. ಅವರ ಬ್ಯಾಟ್ ಇದು. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಆಡಿದಾಗ ಯೂಸ್ ಮಾಡಿರುವಂಥ ಜರ್ಸಿ. ಇವೆಲ್ಲ T20 ಯೂಸ್ ಮಾಡಿರೋವೆಲ್ಲ 2008ರಿಂದ 1996ರಿಂದ 2008 ತನಕ. ಅನಿಲ್ ಕುಂಬ್ಳೆದಿದು. ಶೋಹಿಬ್ ಅಖ್ತರ್ ಅವರು ಯೂಸ್ ಮಾಡಿರೋಂಥ ಶೂ. ಬೆಟ್ಲಿ ಅವರು ಯೂಸ್ ಮಾಡಿರೋಂಥ ಶರ್ಟ್ ನೋಡಿ ಇವೆಲ್ಲ. ಇದು 2019ರಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ ಆಯ್ತಲ್ಲ, ಆಗ ಯೂಸ್ ಮಾಡಿರೋಂಥ ಶೂ ಬಾಲ್ಸು. ಯೂಸ್ ಮಾಡಿರೋಂಥ ಬ್ಯಾಟು ಸಿಕ್ಕಾಪಟ್ಟೆ ಬಾಲ್ ಗುರು. ಒಂದು ಬಾಲ್ ಬೀಸ್ತಿದ್ರು ಅಂದರೆ ಹಂಗೆ ರಾಕೆಟ್ ಅದಂಗೆ ಹೋಗ್ತಿರುತ್ತೆ. ಮಾಲಿಂಗ ಸರ್ ಅವ್ರದ್ದು. ನ್ಯೂಜಿಲೆಂಡಲ್ಲಿ ಯಾರು ಕ್ರೈನ್ಸ್ ಅವರು ಯೂಸ್ ಮಾಡಿರೋಂಥ ಬ್ಯಾಟು, ಬಾಲು, ಹ್ಯಾಂಡ್ ಕ್ಯಾಪ್. ಇದು 202, 204 ವಿಕೆಟ್ನ ಈ 2 ಬಾಲಲ್ಲಿ ತೆಗೆದಿರೋದು. 400, 416. ಇದರಲ್ಲಿ ಮಾಲಿಂಗ್ ಅವರು 330 ವಿಕೆಟ್, ಅಂದರೆ 2004ರಿಂದ 2019 ತನಕ ಇದೇ ಬಾಲಲ್ಲಿ ಆಡಿದ್ದಾರೆ. 330 ವಿಕೆಟ್ನ ತೆಗೆದಿದ್ದಾರೆ. ಎಲ್ಲ ಟೆಸ್ಟಲ್ಲಿ ಆಡಿರುವಂಥ ಎಲ್ಲ ಲೆಜೆಂಡ್ಸ್ ಇವರೆಲ್ಲ. ಈ ಬ್ಯಾಟ್ ಹೆಂಗಾಗಿದೆ ನೋಡಿ, ಯಾವ ಪಟ್ಟಿಗೆ ಆಡಿರಬಾರ್ದು, ಮುರ್ಕೊಂಡು ಹೋಗಿದೆ ಗುರು. ICC ವರ್ಲ್ಡ್ ಕಪ್ನಲ್ಲಿ 20ಲಿ ಯೂಸ್ ಮಾಡಿರೋಂಥ ಬ್ಯಾಟ್. ಎಲ್ಲ ವಿಕೆಟ್ ನೋಡಿ ಹೆಂಗಿದೆ. ಮತ್ತು ಇಲ್ಲಿ ನೋಡ್ತಿರೋದು, ಇದಕ್ಕೆ ಇಂಡಿಯಾದಲ್ಲಿ ಫಸ್ಟ್ ಟೈಮು ವರ್ಲ್ಡ್ ಕಪ್ ಗೆದ್ದಾಗ ಕಪಿಲ್ ದೇವ್ ಸರ್ ಕ್ಯಾಪ್ಟನ್ ಆಗಿದ್ದಾಗ ತೆಕ್ಕೊಂಡಿರೋಂಥ ಫೋಟೋ ಇದು. ಫಸ್ಟ್ ಟೈಮ್ ಗೆದ್ದಿದ್ದಾಗಿನ ಇಂಡಿಯಾ. ಮತ್ತು ಇಲ್ಲಿ ನೋಡ್ತಿರೋದು ರಾಸ್ಟ್ ವೀಲರ್ ಅವರ ಶರ್ಟು. ಮುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ಟಾಯ್ಲರ್ ಅವರ ಸೈನ್ ಇದೆ ನೋಡಿ. ಇದು MS ಧೋನಿ ಸರ್ ಕ್ಯಾಪ್ಟನ್ ಆಗಿದ್ದಾಗ ICC ವರ್ಲ್ಡ್ ಕಪ್ 2011ರಲ್ಲಿ ಗೆದ್ದಾಗ ಹೊಡ್ಕೊಂಡಿರೋಂಥ ಫೋಟೋ, ಮೆಮೊರೀಸ್ ಇದು. ಮತ್ತು ಈ ಮ್ಯೂಸಿಯಂ ಓಪನ್ ಆದಾಗ ಸಚಿನ್ ತೆಂಡೂಲ್ಕರ್ ಅವರು ಸ್ವತಃ ಗಿಫ್ಟ್ ಮಾಡಿದ್ದಾರೆ ಈ ಬ್ಯಾಟ್. ಅಂದರೆ ಎಲ್ಲ ಬ್ಯಾಟ್ ಯಾವ ಮುಟ್ಟಕ್ಕಾಗಲ್ಲ, ಯಾಕಂದರೆ ಎಲ್ಲ ಬಾಕ್ಸಲ್ಲಿ ಇಟ್ಟಿದ್ದಾರೆ. ಸದ್ಯಕ್ಕಂದರೆ ಇದೊಂದು ಬ್ಯಾಟ್ ಮುಟ್ಟುವುದಷ್ಟೇ. ಸಚಿನ್ ತೆಂಡೂಲ್ಕರ್ ಹಿಡಿದಿರುವಂಥ ಬ್ಯಾಟ್ ಇದು. ಸ್ವತಃ ಸೈನ್ ಹಾಕಿದ್ದಾರೆ ನೋಡಿ. ವಾಹ್. ಮತ್ತು ಈ ಕಡೆ ನೋಡ್ತಿರೋದು ಇವೆಲ್ಲ ವರ್ಲ್ಡ್ ಕಪ್ ಗೆದ್ದಿರೋರ ಸೈನ್ ಮಾಡಿರೋ ಬ್ಯಾಟ್ ಇವು. ಆ ಕಡೆ ನೋಡಿದ್ರೆ ಆ ಕಡೆ ಎಲ್ಲ ಯಾರು ಹಳೆ ಬರೀರಲ್ಲ ಆ ಕಡೆ ಇರೋ ಬ್ಯಾಟು. ಮತ್ತು ಆ ಕಡೆ ಹೋದರೆ ಸೈಡಲ್ಲಿ ರೂಮ್ ಹತ್ರ ಹೋದರೆ ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಫುಲ್ ಅವ್ರದ್ದು ಜರ್ಸಿ ಏನೇನಿದೆ ಎಲ್ಲ ಯೂಸ್ ಮಾಡಿದ್ರೆ ಆ ಕಡೆ ರಿಸರ್ವ್ ಮಾಡಿದ್ದಾರೆ. ಮತ್ತು ಈ ಕಡೆ ಬಂದರೆ ವಿರಾಟ್ ಕೊಹ್ಲಿ ಅವರು ಏನೇನು ಯೂಸ್ ಮಾಡಿದಾರೋ ಅವೆಲ್ಲ ಅಲ್ಲಿ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಮತ್ತು ಇದು ನೀಲ್ ಅರ್ವೆ ಅವರ ಬ್ಯಾಟು ಸಿಕ್ಕಾಪಟ್ಟೆ ಹಳೆಯ ಬ್ಯಾಟ್ ಇದು. ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆಯ ಬ್ಯಾಟ್ ಅಂತ.
ಎಲ್ಲ ಕಿತ್ಕೊಂಡ್ಬಿಡಿದಾರೆ ಗುರು. ಯಾವ ಪಟ್ಟಿ ಹೊಡೆದಿರ್ಬೋದು ಹೇಳ್ರಿ. ಇಷ್ಟೆಲ್ಲ ರಿಸರ್ವ್ ಮಾಡಿಟ್ಟಿದಾರಲ್ಲ ಪುಣ್ಯಾತ್ಮ ಅವರಿಗೆ ನನ್ನ ಕಡೆ ದೊಡ್ಡ ಸಲ್ಯೂಟು. ಯಾಕಂದರೆ ಎಷ್ಟು ಜನ ಎಲ್ಲರೂ ಆರ್ಡರ್, ಕಪಿಲ್ ದೇವ್ ಸರ್ ಆರ್ಡರ್ ಇಲ್ಲಿ ರಿಸರ್ವ್ ಮಾಡಿಟ್ಟಿದ್ದಾರೆ. ಅವರು ಸಿಕ್ಕಾಪಟ್ಟೆ ಗ್ರೇಟ್ ಮನುಷ್ಯ ಅಂತಲೇ ಹೇಳ್ಬೋದು ಅವರು. ನನಗಂತೂ ಫುಲ್ ಖುಷಿಯಾಗೋಯ್ತು ಈ ಮ್ಯೂಸಿಯಮ್ಗೆ ನೋಡಿ. ಯಾಕಂದರೆ ಎಲ್ಲ ರಿಸರ್ವ್ ಆಗಿದೆ ಗುರು, ಒಂದೊಂದು ಬಿಟ್ಟಿಲ್ಲ, ಎಲ್ಲ ರಿಸರ್ವ್ ಮಾಡಿಟ್ಟಿದ್ದಾರೆ ಇಲ್ಲಿ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇವೆಲ್ಲ ನೋಡಿದರೆ. ಅವರ ಬ್ಯಾಟು, ಅವರ ವಸ್ತು, ಅವರ ಸೈನ್ ಮಾಡಿಟ್ಟಿದ್ದಾರೆ ಅಂದರೆ ಈ ಮನುಷ್ಯನ ಬಗ್ಗೆ ಮಾತಾಡೋಂಗೆ ಇಲ್ಲ. ಎಲ್ಲ ಗೋರ್ಮೆಂಟ್ ಆಗೋಕ್ಕಾಗಲ್ಲ, ಗೌರ್ಮೆಂಟ್ ಕೈಲಿ ಸಾಧ್ಯನೇ ಇಲ್ಲ ಇವೆಲ್ಲ ಮಾಡೋಕ್ಕೆ. ಪಾಪ ಇವರು ಎಲ್ಲ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇದನ್ನ. ಮತ್ತು ಈಗ ಮ್ಯೂಸಿಯಮ್ನ ಓನರು ರೋಹನ್ ಪೇಟೆ ಅವರು, ಅವರಿಗೆ ಇಂಡಿಯನ್ ವರ್ಲ್ಡ್ ರೆಕಾರ್ಡ್ನ ಒಂದು ಕೊಟ್ಟಿದ್ದಾರೆ ನೋಡಿ, ವರ್ಲ್ಡ್ ರೆಕಾರ್ಡು. ಓಕೆ ಗುರು, ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ರಿಕೆಟ್ ಲವರ್ಸಿಗಂತೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇಲ್ಲಿ ತನಕ ಟಾಟಾ, ಗುಡ್ ಬೈ, ಟೇಕ್ ಕೇರ್, ಟಾಟಾ, ಪುಣೆ.